ಇನ್ನರ್ ಒಂದು ಆಂಟಿ ನಾವು ಹೋಗಿದ ತಕ್ಷಣ ಅಮ್ಮ ನಾಗವೇಣಿ ಅಂದ್ಬಿಟ್ಟು ಬಂದು ಟಕ್ಕಂತ ಕಾಲನ್ನ ಹಿಡ್ಕೊಂಡ್ಬಿಟ್ರು. ನನಗೆ ಒಂದು ಕೈ ಕಾಲೆಲ್ಲ ನಡ್ಗ ಬಂದ್ಬಿಡ್ತು. ಅಷ್ಟು ದೊಡ್ಡ ಚೌಟ್ರಿ ಕಲ್ಯಾಣ ಮಂಟಪದಲ್ಲಿ ಅವ್ರು ಬಂದ್ಬಿಟ್ಟು ಒಂದು ಹೆಣ್ಣು ನೋಡಮ್ಮ ಅಂದ್ಬಿಟ್ರು. ನನಗೆ ನನ್ನ ಫ್ಯಾಮಿಲಿ ಎಲ್ಲ ಜೊತೆಗೆ ಇಟ್ಕೊಂಡು ಆಶ್ಚರ್ಯ ಆಗೋಯ್ತು ಅವ್ರಿಗೆಲ್ಲ. ನಾನು ಅವ್ರಿಗೆ ಆಂಟಿ ಏನು ಮಾಡ್ತಾ ಇದ್ದೀರಾ ನೀವು, ನನಗಿಂತ ದೊಡ್ಡವ್ರು, ಹಿಂಗೆಲ್ಲ ಮಾಡಬಾರ್ದು, ನಾನೇನು ಶಿವನ ಬ್ರಹ್ಮನ ವಿಷ್ಣುನ ಏನು ಅಂತೇಳಿ ನನ್ಗೆ ಈ ಥರ ಮಾಡ್ತಾ ಇದ್ದೀರಾ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ತಲೆ ವಿಧಿ ಎಲ್ಲಿ ಬರೆದಿರುತ್ತೋ ಅದು ಹಂಗಾಗುತ್ತೆ, ಹಿಂಗೆಲ್ಲ ಮಾಡಬೇಡಿ ನೀವು ಅಂತ. ಸೊ ಈ ಥರ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿರೋರು ಇದ್ದಾರೆ. ಆವಾಗಲೇ ಅಂದಂಗೆ ಕೆಲವ್ರು ಬೈದವರು ಇರ್ತಾರೆ, ಎಲ್ಲ ಥರ ಜನಗಳು ಇರ್ತಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ, ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಅವರು ಒಬ್ರೊಬ್ರದ್ದು ಒಂದೊಂದು ವ್ಯೂ ಪಾಯಿಂಟ್ ಥಿಂಕಿಂಗ್ ಇರುತ್ತೆ, ಅವ್ರದ್ದೇ ಆದ ಮೈಂಡ್ ಸೆಟ್ಟಿಂಗ್ಸು, ಅವ್ರದ್ದೇ ಆದ ಮನಸ್ಸು ಯೋಚನೆಗಳು ಅವ್ರ ಸ್ಟೈಲಲ್ಲಿ ಇರುತ್ತೆ, ಅವ್ರದ್ದೇ ಆಗುತ್ತೆ. ನಮ್ಮ ರೀತಿಗೆ ಬನ್ನಿ